ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ. ದಿಲೀಪ್ ನನ್ನ ಮಗ ಅದರಲ್ಲಿ ಅವನು ನನ್ನ ತೊಡೆ ಮೇಲೆ ಮಲಗಿರ್ತಾನೆ. ನಮ್ಮಿಬ್ರು ಕಣ್ಣಲ್ಲೂ ಆ ನಿಜವಾದ ತಾಯಿ ಮಗ ಭಾವನೆ. ದಿಲೀಪ್ ರಾಜ್ 2.5 ದಶಕಗಳಿಂದ ಪರಿಚಯ. ಹಲವು ಸಿನಿಮಾ ಹಾಡುಗಳಿಗೆ ಆತ ನೃತ್ಯ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಆತ ನಿರ್ದೇಶಕರಾಗಿದ್ದು ಹೌದು, ನಿರ್ಮಾಪಕರಾಗಿದ್ದು ಹೌದು. ಸದಾ ಹೊಸ ಕನಸು ಕಾಣ್ತಾ ಇದ್ದವರು. ಸಾಯುವ ವಯಸ್ಸೇ ಅಲ್ಲ. ತುಂಬ ಜನಕ್ಕೆ ಶಾಕ್ ಆದ ಹಾಗೆ ನನಗೂ ಸಹ ದಿಲೀಪ್ ರಾಜ್ ಇಲ್ಲ ಅಂದ ತಕ್ಷಣ ಶಾಕ್ ಜೊತೆ ನನ್ನ ನೆನಪುಗಳು ಮಳೆ ಬಿಲ್ಲು ಆ ಸೀರಿಯಲ್ಗೆ ಹೋಯಿತು. ಯಾಕೆ ಹೋಯಿತು ಅಂದರೆ ನಾನು ಫಸ್ಟು ದಿಲೀಪ್ ರಾಜ್ನ ನೋಡಿದ್ದು ಅಲ್ಲಿ. ಆ ಹುಡುಗನ ನೋಡಿದ ಕೂಡಲೇ, ಇದು ಸುಮಾರು ವರ್ಷಗಳಾಗಿದೆ, ಅದು ಸೀತಾರಾಮ್ ಅವ್ರು ಡೈರೆಕ್ಟ್ ಮಾಡಿದ ಸೀರಿಯಲ್ಲು. ಸಾಮಾನ್ಯವಾಗಿ ಒಳ್ಳೆ ಡೈರೆಕ್ಟರು ಒಳ್ಳೆ ಆರ್ಟಿಸ್ಟ್ನೇ ಹುಡುಕ್ತಾರೆ. ಅಂದರೆ ಸೆನ್ಸಿಟಿವ್ ಇರ್ತಾರಲ್ಲ, ಎಸ್ಪೆಷಲಿ ಆ ಕಾಲದಲ್ಲಿ ಸೀರಿಯಲ್ಸು ಗ್ಲ್ಯಾಮರ್ಗಿಂತ ಜಾಸ್ತಿ ಭಾವನೆಗಳಿಗೆ, ಯಾರಲ್ಲಿ ಆ ಭಾವನೆನ ವ್ಯಕ್ತಪಡಿಸೋಕ್ಕೆ ಎಬಿಲಿಟಿ ಇತ್ತೋ ಅಂಥವ್ರನ್ನ ಆರಿಸ್ತಾಯಿದ್ರು. ಆ ಹುಡುಗ ದಿಲೀಪ್ ನನ್ನ ಮಗ ಅದರಲ್ಲಿ. ಆ ಸೀನ್ ನನಗಿನ್ನೂ ನೆನಪಿದೆ. ಒಂದೇ ಒಂದು ಶಾಟ್, ಆ ಲೈಟು, ಅವನು ನನ್ನ ತೊಡೆ ಮೇಲೆ ಮಲಗಿರ್ತಾನೆ, ತಲೆನ ಸವರ್ತಾ ಇರ್ತೀನಿ. ಬಹಳ ಇಂಟಿಮೇಟ್ ಆದ ಒಂದು ದುಃಖವಾದ ಸಿಚುವೇಶನ್ನು, ಅದನ್ನು ನಾವಿಬ್ಬರು ಹಂಚ್ಕೊಳ್ತಾ ಇರೋದು. ಅದೇನೋ ಗೊತ್ತಿಲ್ಲ, ಅವನ ಜೊತೆ ಮಾತಾಡ್ತಾ ಇದ್ದಾಗ, ಅವ್ನು ನೋಡಿ ಅವನ ತಲೆ ಸವರ್ತಾ ಇರುವಾಗ ನಿಜವಾದ ಒಂದು ನನ್ನ ಮಗನ ಅದೇ ಭಾವನೆ ಅನಿಸ್ತಾಯಿತ್ತು. ಯಾಕೆಂದರೆ ನಮ್ಮಿಬ್ಬರು ಕಣ್ಣಲ್ಲೂ ಆ ನಿಜವಾದ ತಾಯಿ ಮಗ ಭಾವನೆ ಬಂತು. ಎಷ್ಟು ಚಿಕ್ಕ ಹುಡುಗ ಆದರೂ ಏನು ಒಳ್ಳೆ ಸಾತ್ವಿಕ ಭಾವ ಇಟ್ಕೊಂಡು ಹೃದಯದಿಂದ ಆ್ಯಕ್ಟ್ ಮಾಡ್ತಾ ಇದ್ದಾನಲ್ಲ ಈ ಹುಡುಗ, ಸಚ್ ಎ ಗುಡ್ ಆರ್ಟಿಸ್ಟ್ ಅಂತ ಅವತ್ತು ಅನಿಸಿತ್ತು. ಅವನ ಬಿಹೇವಿಯರ್ ಸಹ ಎಷ್ಟು ಸರಳ, ಸಿಂಪಲ್, ಒಥೆಂಟಿಕ್, ಯಾವ ಗ್ಲ್ಯಾಮರು ಇಲ್ಲ, ಏನೂ ಇಲ್ಲ. ಸೊ ನಮ್ಮ ಆ ರೀತಿ ಸಂಬಂಧ ಸುಮಾರು ದಿವಸ ಆ ಸೀರಿಯಲಲ್ಲಿ ವರ್ಕ್ ಮಾಡಿದ್ವಿ. ನಂಗೆ ಆ ಹುಡುಗ ಭಾಳ ಇಷ್ಟ ಆಗಿದ್ದ. ಇವತ್ತು ಅಂಥ ಹುಡುಗ ಇಲ್ಲ ಅಂದರೆ ನಂಬದು ಕಷ್ಟ ಆಗುತ್ತೆ. ಜೊತೆಗೆ ನಾನು ಇತ್ತೀಚೆಗೆ ಹಿಟ್ಲರಲ್ಲೂ ಏನೋ ಒಂದು ಪಾತ್ರ ಸಹ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ವಿ, ನಾನು ಮತ್ತು ಕೃಷ್ಣಮೂರ್ತಿ ಕವತಾರ್ ಅವರು. ಆ ಸೆಟ್ಸಲ್ಲೂ ಅಷ್ಟೇ ಸ್ವಲ್ಪ ದಪ್ಪ ಆಗಿದ್ದ ಅನ್ನೋದು ಬಿಟ್ಟರೆ ದ ಸೇಮ್ ರೆಸ್ಪೆಕ್ಟ್, ದ ಸೇಮ್ ನಗು, ದ ಸೇಮ್ ಇನ್ನೂ ಎಂಥೂಸಿಯಾಸಮ್. ಆವಾಗ ಸೀರಿಯಲ್ ಬಂದಾಗ ಜಸ್ಟ್ ಹಿ ಹ್ಯಾಡ್ ಮೇಡ್ ಹಿಸ್ ಎಂಟ್ರಿ. ಇಲ್ಲಿ ಏನಪ್ಪ ಈ ಹುಡುಗ ಇಷ್ಟು ಮೆಚ್ಯೂರ್ಡಾಗಿ ಇವತ್ತು ಒಂದು ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟರು, ಬಟ್ ಭಾವನೆ ರೆಸ್ಪೆಕ್ಟಲ್ಲಿ ಅದೇ ಇದೆಯಲ್ಲ ಅಂತ ನಂಗೆ ಭಾಳ ಸಂತೋಷ ಆಗಿತ್ತು. ಜೊತೆಗೆ ಟು ಸಿ ದ ವೇ ಅವನ ಹೆಂಡತಿ ಹೇಗೆ ಅಸೋಸಿಯೇಟೆಡ್ ಆಗಿ ಇಬ್ಬರು ವರ್ಕ್ ಮಾಡ್ತಾಯಿದ್ರು ಅಂತ ನೋಡಿಯೂ ನಂಗೆ ಭಾಳ ಖುಷಿ ಆಯಿತು. ನನಗನ್ಸೋದು ಇಷ್ಟೇ, ಕೆಲವು ಸತಿ ನಾವು ಅಂದ್ಕೊಳ್ತೀವಿ ಒಳ್ಳೆಯವ್ರನ್ನ ಯಾಕಪ್ಪ ದೇವರಿಷ್ಟು ಬೇಗ ಕರ್ಕೊಂಡ್ಬಿಡ್ತಾನೆ ಅಂತ. 2 ಪಾಸಿಬಿಲಿಟಿ. ಅವ್ರು ಬರೋದೇ ಒಂದು ಪರ್ಪಸ್ ಸರ್ವ್ ಮಾಡೋಕ್ಕೋಸ್ಕರ. ನೋಡಿ, ಕಾಲೇಜಲ್ಲೇ ಒಳ್ಳೆ ಥಿಯೇಟರ್ ಆ್ಯಕ್ಟಿವಿಟೀಸು, ನಂತರ ಒಳ್ಳೆ ಡೈರೆಕ್ಟರ್ ಸಹವಾಸದಲ್ಲಿ ತನ್ನ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡಿಕೊಂಡ್ರು. ಆಮೇಲೆ ಟಿ ವಿ ಸೀರಿಯಲಿಂದ ಫಿಲ್ಮ್ ಲ್ಯಾಂಡ್ಗೆ ಬಂದರು. ಫಿಲ್ಮ್ ಲ್ಯಾಂಡ್ಗೆ ಹೋದಾಗ ಬಹುಶಃ ಹಿ ವಾಸ್ ಸಚ್ ಎ ಕ್ವಿಕ್, ಫ್ಲೆಕ್ಸಿಬಲ್ ಪರ್ಸನ್. ತನ್ನನ್ನು, ತನ್ನ ಶಕ್ತಿಗಳನ್ನ, ಫೀಲ್ಡ್ನ ಅರ್ಥ ಮಾಡಿಕೊಂಡು ಇದು ಬಹುಶಃ ನನಗೆ ನಾನು ನೋಡ್ತಾ ಇರೋ ಹಾದಿ ತೋರಿಸ್ತಾ ಇಲ್ಲ ಅಂದ್ಬಿಟ್ಟು ಈ ಕೇಮ್ ಬ್ಯಾಕ್ ಟು ಸೀರಿಯಲ್ಸ್. ಆ ಸೀರಿಯಲ್ಸಲ್ಲೂ ನೋಡಿ ಎಂಥ ಒಳ್ಳೆ ಸೀರಿಯಲ್ಸು. ಫ್ರಮ್ ಆ್ಯನ್ ಆ್ಯಕ್ಟರ್ ಟು ಅ ಡೈರೆಕ್ಟರ್ ಟು ಅ ಪ್ರೊಡ್ಯೂಸರ್. ಅದೇ ಆ ಹಳೆ ದಿಲೀಪ್ ರಾಜ್ನ ವ್ಯಾಲ್ಯೂಗಳನ್ನ ಕಳ್ಕೊಳ್ದೆ
ಎಲ್ಲರ ಜೊತೆನೂ ಒಳ್ಳೆ ಸಂಬಂಧ ಬೆಳೆಸ್ಕೊಂಡು ತುಂಬ ಪ್ರೋಗ್ರೆಸ್ ಆದರು. ಬಹುಶಃ ಅವ್ರಿಗನ್ಸಿರ್ಬೇಕು, I have given my family the best. I have given my talents the best. I have done what I could in the TV serial. Let me go to a next step. ಯಾರಿಗೂ ಗೊತ್ತು ಮುಂದಿನ ಜನ್ಮದಲ್ಲಿ ಏನು ಅಂತ. ನಮ್ಗನ್ಸುತ್ತೆ ಎಷ್ಟು ಬೇಗ ಹೊರಟೋದ್ರು ಅಂತ. ಬಟ್ ಮನುಷ್ಯ ಸಾಕ್ಷಾತ್ವಾಗಿ ಅಥವಾ ಎಟರ್ನಲ್ ಆಗಿ ಉಳಿಯೋದು ತಾನು ಮಾಡೋ ಕೆಲಸದಿಂದ, ಜೊತೆಗೆ ಹೆಚ್ಚಿಗೆ ಕೆಲಸ ಉಳಿಯುತ್ತೆ, ಡಾಕ್ಯುಮೆಂಟ್ ಥರ ಉಳಿಯುತ್ತೆ, ಮಾನ್ಯುಮೆಂಟ್ ಥರ ಉಳಿಯುತ್ತೆ. ಕಲಾವಿದರು ಮಾನ್ಯುಮೆಂಟ್ಸ್ನ ಬಿಟ್ಟು ಹೋಗ್ತಾರೆ ತಮ್ಮ ಆ್ಯಕ್ಟಿಂಗ್ ಮೂಲಕ. ಬಟ್ ತುಂಬ ಹೆಚ್ಚು ಉಳಿಯೋದು ತಾನು ಎಂಥ ಒಳ್ಳೆ ಹುಡುಗ ಆಗಿದ್ದ ಅಂತ. ಬಹುಶಃ ದಿಲೀಪ್ ರಾಜು ಎಲ್ಲದರಲ್ಲೂ ಫ್ಯಾಮ್ಲಿಗೆ ಎಲ್ಲ ಒಳ್ಳೇದು ಮಾಡಿ ಒಂದು ಒಳ್ಳೆ ದಾರಿ ತೋರಿಸಿ ಹೋಗಿದ್ದಾರೆ. ಬಟ್ ನಮಗೆಲ್ಲ ಬೇಸರ ಆಗ್ತಾಯಿದೆ. ಬಹುಶಃ ಅವ್ರು ಯಾವಾಗ ಬೇಗ ಮತ್ತೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿ ಜನ್ಮ ತಗೊಳ್ತಾರೋ ನಂಗೆ ಗೊತ್ತಿಲ್ಲ. ಎರಡನೇ ಪಾಸಿಬಿಲಿಟಿ, ಈ ಫೀಲ್ಡ್ ಎಂಥದ್ದು ಅಂದರೆ ಕಲೆ ಒಂಥರ ಹುಚ್ಚಿಡ್ದುಬಿಡುತ್ತೆ ನಮಗೆ. ಇನ್ನೂ ಸಾಧನೆ ಮಾಡಬೇಕು, ಇನ್ನೂ ಅಚೀವ್ ಮಾಡಬೇಕು, ಇನ್ನೂ ನಾನು ಸೊಸೈಟಿಗೆ ಕೊಡಬೇಕು ಅಂತ. ಈ ದಿಟ್ಟಿನಲ್ಲಿ ಹೋದಾಗ ಒಂದೊಂದು ಸತಿ ನಾವು ನಮ್ಮ ಆರೋಗ್ಯನ ಸಹ ನಾವು ಕಾಪಾಡ್ಕೊಳ್ಳಲ್ಲ. ಕಲೆನೇ ನಮ್ಮ ದೇವರು ಅಂತ ಹೊರಟ್ಬಿಡ್ತೀವಿ. ಅವ್ರ ಸ್ಟ್ರೆಸ್ ಇತ್ತೇನೋ, ಅವ್ರು ಎಲ್ಲೋ ಒಂಚೂರು ಅವ್ರ ಹೆಲ್ತ್ನ ಈ ಅಚೀವ್ಮೆಂಟಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡ್ರೇನೋ ಯಾರಿಗೆ ಗೊತ್ತು. ಹಣೆ ಬರ ಅನ್ನೋದು ಒಂದು ಕಡೆ ಆದರೆ, ಕೆಲವು ಸತಿ ನಾವು ನಮ್ಮ ಕೆಲವು ಲೈನ್ಸ್ನ ಬರ್ಕೊಳ್ತೀವಿ. ಇದೆಲ್ಲ ನಮಗೆ ನಮ್ಮ ಒಬ್ಬರು ಪ್ರಿಯವಾದವರು, ಹತ್ತಿರವಾದವ್ರು ಕಳ್ಕೊಂಡಾಗ ನಾವು ಕಲಿಬೇಕಾದ ಅವ್ರ ಜೀವನ ಶೈಲಿಯಿಂದ. Dilip, wherever you are, you have been one of the most authentic actors, authentic person, a loving human being, and you have a great achiever. 47 ವಯಸ್ಸಿನಲ್ಲಿ ಇಂಥ ಫೀಲ್ಡಲ್ಲಿ ಬಂದಿದ್ದು ನೀವು ಸೀತಾರಾಮ್ ಡೈರೆಕ್ಷನ್ ಅಂಡರಲ್ಲಿ. ಅವಾಗಿನ ಸೀರಿಯಲ್ಸು, ಅವಾಗಿನ ಡೈರೆಕ್ಷನ್ನು, ಅವಾಗಿನ ವೇ ಆಫ್ ಆ್ಯಕ್ಟಿಂಗು, ಅವಾಗಿನ ವೇ ಆಫ್ ಪ್ರೆಸೆಂಟೇಷನ್ ಎಲ್ಲ ಬೇರೆ ಇತ್ತು. ಆದರೆ ನೀವು ಎಷ್ಟು ಯು ಬಿಕೇಮ್ ಸೋ ಫ್ಲೆಕ್ಸಿಬಲ್, ಫೀಲ್ಡ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಾಗಾಗಿ ಬದಲಾವಣೆ ಮಾಡಿಕೊಂಡು ಇವತ್ತು ಒಂದು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇವತ್ತು ನೀವು ನಿಂತಿದ್ದೀರಲ್ಲ. ಯು ಆರ್ ಅ ಗ್ರೇಟ್ ಅಚೀವರ್. ವಿ ಆಲ್ ಲವ್ ಯು. ನೀವೆಲ್ಲಿದ್ದೀರೋ ಅಲ್ಲಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಜನ್ಮ ಅನ್ನೋದಿದ್ದರೆ ಇನ್ನು ಒಳ್ಳೆ ಜನ್ಮ ಸಿಗಲಿ. ಎಲ್ಲೋ ಈ ಜನ್ಮದಲ್ಲಿ ನಾವು ಬೇರೆಯವ್ರನ್ನ ಗುರ್ತಿಸ್ಕೊಳ್ತೀವಂತೆ ನಮ್ಮ ಸಂಬಂಧಗಳ ಹತ್ರ ಇದ್ದಾಗ. ಆ ರೀತಿ ನಾವು ನೀವೆಲ್ಲೋ ಇರ್ತೀರಾ ಅಂತ ವಿ ಆಲ್ ಕೇರ್ ಫಾರ್ ಯು. ದಿಲೀಪ್ ರಾಜ್ ನನಗೆ ಸರಿಸುಮಾರು 2.5 ದಶಕಗಳಿಂದ ಪರಿಚಯ. ಆತ ಅಭಿನಯಿಸಿದ ಮೊದಲ ನಾಟಕ ಅಥವಾ ನಾನು ನೋಡಿದ ಅವನು ಅಭಿನಯಿಸಿದ ಮೊದಲ ನಾಟಕ ವಾಸಾಂಸಿ ಜೀರ್ಣಾನಿ ಅನ್ನುವುದನ್ನು ನಂದಿತಾ ಅವರು ನಿರ್ದೇಶನ ಮಾಡಿದರು. ಜಯನಗರ ನ್ಯಾಷನಲ್ ಕಾಲೇಜಿನ HN ಸಭಾಂಗಣದಲ್ಲಿ ಈ ನಾಟಕ ಪ್ರದರ್ಶನವಾಗಿತ್ತು. ಅವತ್ತು ನನಗೆ ದಿಲೀಪ್ ಅವರ ಮೊದಲ ಪರಿಚಯ. ಅದಾದ ನಂತರ ನಾವು ಒಟ್ಟಿಗೆ ಹಲವಾರು ಕ್ರಿಕೆಟ್ ಆಡುವಾಗ ಮತ್ತೆ ಭೇಟಿಯಾಗಿದ್ದೀವಿ. ಅತ್ಯದ್ಭುತವಾದ ಬ್ಯಾಟ್ಸ್ಮನ್ ಆಗಿದ್ದರು, ಅತ್ಯದ್ಭುತವಾದ ಬೌಲರ್ ಆಗಿದ್ದರು. ನಮ್ಮ ಟೆಲಿವಿಷನ್ ಅಸೋಸಿಯೇಷನ್ನಿನ ಟೀಮಿಗೆ ಹಲವು ಮ್ಯಾಚುಗಳನ್ನು ಗೆಲ್ಲಿಸಿಕೊಟ್ಟಿದ್ರು. ಈ ತರಹದ ಒಬ್ಬ ವ್ಯಕ್ತಿ ಅತ್ಯುತ್ತಮವಾದ ನೃತ್ಯಗಾರ ಕೂಡ ಆಗಿದ್ದ. ಅವನು ಮೂಲತಃ ನೃತ್ಯ ಆತನ ಮೊದಲ ಪ್ಯಾಷನ್. ಆ ಪ್ಯಾಷನ್ನನ್ನು ಹುಡುಕೊಂಡೇ ಹಲವು ಕಾರ್ಯಕ್ರಮಗಳಲ್ಲಿ, ನೃತ್ಯದ ಕಾರ್ಯಕ್ರಮಗಳಲ್ಲಿ, ಹಲವು ಸಿನಿಮಾ ಹಾಡುಗಳಿಗೆ ಆತ ನೃತ್ಯ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಆಮೇಲೆ ಕೆಲವು ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ, ಆ ನಂತರ ETVಯಲ್ಲಿ ಕೆಲವು ಕಾಲ ಕೆಲಸ ಮಾಡ್ತಾ, ಒಂದರ್ಥದಲ್ಲಿ ಇಡೀ ದೃಶ್ಯ ಮಾಧ್ಯಮದ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡು ಆ ನಂತರ ಆತ ನಿರ್ದೇಶಕರಾಗಿದ್ದು ಹೌದು, ನಿರ್ಮಾಪಕರಾಗಿದ್ದು ಹೌದು, ಹಲವಾರು ಧಾರಾವಾಹಿಗಳನ್ನು
ನಿರ್ದೇಶನ ಮಾಡಿದ್ದಾರೆ, ಹಲವಾರು ಧಾರಾವಾಹಿಗಳಿಗೆ ಬರೆದಿದ್ದಾರೆ. ಹೀಗೆ ಒಂದು ಪೂರ್ಣ ಪ್ರಮಾಣದ ತಯಾರಿಯ ಜೊತೆಗೆ ಒಬ್ಬ ವ್ಯಕ್ತಿ ಅರಳಿ ನಿಂತದ್ದು ನಮ್ಮ ಕಣ್ಣು ಮುಂದೆ ಇದೆಯಲ್ಲ, ಅದೇ ಒಂದು ಸೋಜಿಗ. ಅಂಥ ಒಬ್ಬ ದಿಲೀಪ್ ರಾಜ್ ಸದಾ ಉತ್ಸಾಹದಿಂದ ಇದ್ದವರು, ಸದಾ ಹೊಸ ಕನಸು ಕಾಣ್ತಾ ಇದ್ದವರು, ದಿಢೀರ್ನೆ ಸಣ್ಣ ವಯಸ್ಸಿನಲ್ಲಿ 47-48 ವಯಸ್ಸಿನಲ್ಲಿ ಅದನ್ನು ಸಾಯುವ ವಯಸ್ಸೇ ಅಲ್ಲ. ನಾವು ಹೇಗೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಮನಸ್ಸು ಸಣ್ಣದು ಮಾಡಿಕೊಂಡ್ವು, ಹಾಗೆ ದಿಲೀಪ್ ರಾಜ್ ಅವರು ತೀರ್ಕೊಂಡಾಗ ಕೂಡ ನಮ್ಮ ಮನಸ್ಸು ಸಣ್ಣದು ಅಂತ ಫೀಲ್ ಆಗುತ್ತೆ. ಮತ್ತೆ ಒಂಥರದ ವಿಷಾದ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ನಮಗಿಂತ ಸಣ್ಣವರು ನಮಗಿಂತ ಮುಂಚೆ ಹೊರಟೋದ್ರೆ ನಮಗೆ ಯಾವ ದುಃಖ ಆಗಬಹುದೋ ಆ ಎಲ್ಲ ದುಃಖಗಳು ನಮ್ಮನ್ನು ಆವರಿಸ್ಕೊಳ್ತವೆ. ದಿಲೀಪ್ ಅವರು ಗೋವಾದಲ್ಲಿ ಒಂದು ರೆಸಾರ್ಟ್ ಮಾಡಬೇಕು ಅಂತ ಓಡಾಡ್ತಿದ್ರು, ರಾಮನಗರದಲ್ಲಿ ಒಂದು ಫಾರ್ಮ್ ಹೌಸು ಮಾಡಿ ಅಲ್ಲಿ ಎಂಥದ್ದು ವಾರಕ್ಕೊಂದು ಸರ್ತಿ ನಾವೆಲ್ಲರೂ ಸೇರಬೇಕು ಅಂತ ಮಾತಾಡ್ತಿದ್ರು. ಈ ಎಲ್ಲ ಕನಸುಗಳನ್ನೇ ಇಟ್ಕೊಂಡು ಹೊಸ ಸಿನಿಮಾ ಮಾಡಬೇಕು, ಸಣ್ಣ ಸಣ್ಣ ಕಥೆಗಳನ್ನು, ಒಂದು ಸಣ್ಣ ಬಜೆಟ್ಟಿನ ಸಿನಿಮಾಗಳನ್ನು ಮಾಡಬೇಕು, ಇವೆಲ್ಲ ಕನಸು ಕಟ್ಕೊಂಡಿದ್ದಂತಹ ವ್ಯಕ್ತಿ ದಿಢೀರನೆ ಹೀಗೆ ಹೋಗ್ಬಿಟ್ರು ಅನ್ನೋದು ನಿಜಕ್ಕೂ ಸಂಕಟದ ವಿಷಯ. ನನಗೆ ನಿನ್ನೆ ಅಂತೂ ಆತನ ದೇಹವನ್ನು ನೋಡೋದು ನಿಜವಾಗ್ಲೂ ಸಂಕಟವಾಯಿತು. ಸದಾ ಉತ್ಸಾಹದಿಂದ ಇದ್ದ ಒಬ್ಬ ವ್ಯಕ್ತಿ ದಿಢೀರ್ನೆ ನಮ್ಮೆದುರಿಗೆ ಇನ್ನು ಉಸಿರಾಡ್ತಾ ಇಲ್ಲ ಅಂತ ಆಗೋದಿದೆಯಲ್ಲ, ಅದು ಸಹಿಸ್ಕೊಳಕ್ಕಾಗದೇ ಇರುವಂತಹ ಸಂಕಟ. ಅವ್ರ ಮನೆಯವರಿಗೆ ಈ ಸಂಕಟವನ್ನು ಭರಿಸುವ ಶಕ್ತಿ ಒದಗಿ ಬರಲಿ ಅವ್ರಿಗೆ. ಅವ್ರ ತಂಡ ಏನಿತ್ತು, ಆ ತಂಡದಲ್ಲಿ ಕೆಲಸ ಮಾಡ್ತಿದ್ದವರು ಅವರ ಕನಸುಗಳನ್ನು ಮುಂದುವರಿಸಬೇಕು. ಆ ಕನಸುಗಳು ಸಾಕಾರವಾಗುವುದಕ್ಕೆ ಎಲ್ಲರೂ ಜೊತೆಯಾಗಿ ನಿಂತು ಬೆಂಬಲ ವ್ಯಕ್ತಪಡಿಸ್ಬೇಕು ಅಂತ ಹೇಳಬಹುದು. ಆದರೆ ಇದೆಲ್ಲ ಆದಾಗಲೂ ಒಂದು ಶೂನ್ಯ ನಮ್ಮನ್ನು ಕಾಡುತ್ತೆ. ದಿಢೀರನೆ ಒಬ್ಬ ಮುಖ್ಯವಾದ ವ್ಯಕ್ತಿ, ಮುಖ್ಯ ಪಾತ್ರಧಾರಿ ನಮಗೆ ಮಿಸ್ಸಿಂಗ್ ಅಂತ ಆಗ್ಬಿಟ್ಟಾಗ ಯಾವ ರೀತಿಯ ಶೂನ್ಯ ಕಾಡುತ್ತೋ ಹಾಗೊಂದು ಶೂನ್ಯ ಕಾಡುತ್ತೆ. ಕೆಲವು ದಿವಸಗಳ ನಂತರ ನಾವು ಈ ದಿಲೀಪ್ ಅವರ ಕನಸುಗಳೇನಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಕನಸುಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು. ನಂತರ ಅವರ ನೆನಪು ಶಾಶ್ವತವಾಗುವ ಹಾಗೆ ಏನೆಲ್ಲ ಮಾಡಬಹುದು, ಪ್ರಾಯಶಃ ದಿಲೀಪ್ ಅವರು ಮಾಡಿದ್ದ ಕೆಲಸವನ್ನು ಕುರಿತ ಡಾಕ್ಯುಮೆಂಟ್ರಿ ಇರಬಹುದು, ಅವರನ್ನು ಕುರಿತ ಚಿತ್ರಗಳನ್ನು ಮಾಡುವ ಚಿತ್ರ ಪ್ರದರ್ಶನ ಇರಬಹುದು. ಹೀಗೆ ಹಲವಾರು ಕಾರ್ಯಕ್ರಮ ಮಾಡುವ ಮೂಲಕ ನಾವು ಮತ್ತೆ ದಿಲೀಪ್ ಅವರನ್ನ ನೆನಪಿಸ್ಕೋತಾ ಇರಬೇಕು. ದಿಲೀಪ್ ಅವರ ಉತ್ಸಾಹ ನಮ್ಮಲ್ಲಿ ಉಳಿಯೋ ಹಾಗಾಗಬೇಕು, ಅವರಲ್ಲಿದ್ದ ಕ್ರೀಡಾ ಸ್ಫೂರ್ತಿ ನಮ್ಮಲ್ಲಿ ಉಳಿಯೋ ಹಾಗಾಗಬೇಕು, ಅವರಲ್ಲಿದ್ದ ನೃತ್ಯ ಮಾಡುವ ಛಾತಿ ಏನಿತ್ತು ಅದು ನಮ್ಮಲ್ಲಿ ಬೆಳಗುವ ಹಾಗಾಗಬೇಕು. ಇಷ್ಟು ಹೇಳ್ಬೋದು. ಇದಕ್ಕಿಂತ ಹೆಚ್ಚಿಗೆ ಮಾತಾಡಿದ್ರೆ ನನಗೆ ಕಣ್ಣೀರು ಬರಬಹುದು. ಇಷ್ಟು ಸಾಕು ಅನ್ಸುತ್ತೆ. ದಿಲೀಪ್ ರಾಜ್ ಸದಾ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಾರೆ. ನಮಸ್ಕಾರ.